ಇನ್ನು ಸರಣಿ ಹತ್ಯೆಗಳಿಂದ ಪ್ರಕ್ಷುಬ್ಧಗೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಪ್ರಮುಖವಾಗಿ ಮಂಗಳೂರಿನಲ್ಲಿ ಸರ್ಕಾರದ ವಿರುದ್ಧವಾಗಿ ವಿಪರೀತವಾದಂತಹ ಸಿಟ್ಟು ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರುಗಳೇ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟ ಕೆಲ ನಾಯಕರುಗಳೇ ಸಾಮೂಹಿಕವಾಗಿ ರಾಜೀನಾಮೆ ಕೊಡುವ ಮುಖೇನವಾಗಿ ಸರ್ಕಾರದ ವಿರುದ್ಧವಾಗಿ ತಮ್ಮ ಸಿಟ್ಟನ್ನ ವ್ಯಕ್ತಪಡಿಸಿದ್ರು. ಇದರ ನಡುನಡುವೆನೇ ಈಗ ಆಕ್ರೋಶಿತರ ಸಿಟ್ಟು ಒಂದ್ ಕಡೆ ಗೃಹ ಸಚಿವರು, ಅದಕ್ಕಿಂತ ಮುಖ್ಯವಾಗಿ ಆ ಭಾಗದ ಉಸ್ತುವಾರಿ ಸಚಿವರುಗಳ ಕಡೆಗೆ ತಿರುಗ್ತಾ ಇದೆ. ಹೌದು, ಉಸ್ತುವಾರಿ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವ್ರು ಬರೋದೇ ಇಲ್ಲಿಗೆ ಅಪರೂಪ. ಅವರಿಂದ ನಾವು ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಹೇಗೆ ನಿರೀಕ್ಷೆ ಮಾಡ್ಬೋದು ಅಂತ ಅಲ್ಲಿನ ಕೆಲ ಕಾಂಗ್ರೆಸ್ನ ನಾಯಕರುಗಳೇ ಕಾರ್ಯಕರ್ತರುಗಳೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈಗ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಗೆದ್ದಿರುವಂಥದ್ದೇ ಒಬ್ರು UT ಖಾದರ್ ಅವರು, ಅವ್ರ ಸ್ಪೀಕರು. ಇನ್ನು ಉಳಿದಂಥವ್ರು ಹೊರಗಡೆಯಿಂದಾನೇ ಬರಬೇಕಾಗುತ್ತೆ. ಅದರಲ್ಲಿ ಇನ್ನು ಏನ್ ಮಾಡೋಕ್ಕಾಗುತ್ತೆ? ಅದರ ಜೊತೆಗೇನೆ ಇಷ್ಟು ವರ್ಷದಲ್ಲಿ ನಾನು ಇಷ್ಟು ಬಾರಿ ಬಂದಿದ್ದೀನಿ ಅಂತ ಈಗ ಲೆಕ್ಕ ಕೊಡ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಸರ್ಕಾರದ ವಿರುದ್ಧವಾಗಿ ಆಕ್ರೋಶಿತರ ಸಿಟ್ಟು ಹೇಗೆ ಮುಂದುವರಿತಾ ಇದೆ, ಮಂಗಳೂರಿನಲ್ಲಿ ಕೋಮು ಸೌಹಾರ್ದತೆಯನ್ನು ತರುವಂತ ನಿಟ್ಟಿನಲ್ಲಿ ಯಾವ ರೀತಿಯಾದಂತ ಪ್ರಯತ್ನಗಳು ಸರ್ಕಾರದ ಕಡೆಯಿಂದ ಆಗ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬ. ಸಾಲು ಸಾಲು ಅಮಾಯಕರ ಹತ್ಯೆಯಿಂದ ಕರಾವಳಿ ಜಿಲ್ಲೆ ತಲ್ಲಣಿಸಿ ಹೋಗಿದೆ. ಕೋಮು ದಳ್ಳೂರಿಗೆ ಧರ್ಮದ ನಡುವೆ ದ್ವೇಷ ಭಾವನೆ ಹೆಚ್ಚಾಗ್ತಾ ಇದ್ದು ಜನ ಆತಂಕಕ್ಕೊಳಗಾಗಿದ್ದಾರೆ. ಇದರ ಮಧ್ಯೆ ಇದೀಗ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಚಾರದಲ್ಲಿ ರಾಜಕೀಯ ಪೈಪೋಟಿ ಜೋರಾಗಿ ನಡೆಯತೊಡಗಿದೆ. ಕರಾವಳಿಯಲ್ಲಿ ಸಾಲು ಸಾಲು ಹತ್ಯೆಗಳು ನಡೆದ ಸಂದರ್ಭದಲ್ಲಿ ಸರ್ಕಾರವನ್ನ ಟೀಕಿಸುವ ಭರದಲ್ಲಿ ಎಲ್ಲರ ಆಕ್ರೋಶ ಸಚಿವ ದಿನೇಶ್ ಗುಂಡೂರಾವ್ ಕಡೆಗೆ ತಿರುಗಿತ್ತು. ದಿನೇಶ್ ಗುಂಡೂರಾವ್ ಉಸ್ತುವಾರಿ ಸಚಿವರಾಗಿ ದೂರದ ಬೆಂಗಳೂರಿನಿಂದ ಮಂಗಳೂರಿನ ಕಡೆ ತಲೆ ಹಾಕೋದಿಲ್ಲ ಅನ್ನೋ ಆಕ್ಷೇಪಗಳನ್ನ ಎತ್ತಲಾಗಿತ್ತು. ಮತ್ತೊಂದಷ್ಟು ಮಂದಿ ದಿನೇಶ್ ಗುಂಡೂರಾವ್ ಅವರನ್ನ ಉಸ್ತುವಾರಿ ಸ್ಥಾನದಿಂದಲೇ ಬದಲಾಯಿಸಿ ಅಂತ ಪರೋಕ್ಷವಾಗಿ ಪ್ರಸ್ತಾಪ ಮಾಡಿದ್ದರು. ಇದೀಗ ಇದಕ್ಕೆ ತಿರುಗೇಟು ಕೊಟ್ಟಿರೋ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಕಳೆದ 2 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭೇಟಿ ಕೊಟ್ಟು ಸಭೆ ನಡೆಸಿದ್ದೀನಿ ಅಂದಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ನಿಂದ ಕೇವಲ UT ಖಾದರ್ ಗೆದ್ದಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೇ ಉಸ್ತುವಾರಿ ಸಚಿವರಾದ್ರೂ ಅವರು ಹೊರಗಿನವರೇ ಆಗಿರ್ತಾರೆ ಅಂದಿದ್ದಾರೆ. ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ. ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು, ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು. ನಾನು ಆ ಜಿಲ್ಲೆಯವನೇನಲ್ಲ, ಅದಕ್ಕೋಸ್ಕರ ನಾನು ಎಲ್ಲ ಸಮಯದಲ್ಲಿ ಬೇರೆ ಉಸ್ತುವಾರಿಗಳ ಥರ ನಾವಿರೋಕ್ಕಾಗೋದಿಲ್ಲ. ಯಾಕಂದರೆ ನಾವು ಬೇರೆ ಬೇರೆ ಕೆಲಸಗಳಿರ್ತದೆ. ಆದರೂ ಎಷ್ಟು ಸಾಧ್ಯ ಆಗುತ್ತೆ ಅದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಆ ಕಾರಣದಿಂದ ಅದು ಎಲ್ರಿಗೂ ಗೊತ್ತಿದೆ. ಇಂಥ ಸಮಯದಲ್ಲಿ ಯಾರೋ ಒಬ್ಬರು ಇಬ್ಬರು ಹೇಳಿಕೆ ಕೊಟ್ಟಿದ್ದು ಅದೇ ದೊಡ್ಡದಾಗೋಗ್ತದೆ, ಆದರೆ ಅದು ವಸ್ತುಸ್ಥಿತಿ ಅಲ್ಲ. ಇದು ಹೊರಗೆ ನಾನು ಸ್ಥಳೀಯ ಅಲ್ಲಿ ಹೊರಗೆ ಯಾರೇ ಆದರೂ ಹೊರಗಿನವರೇ ಆಗ್ತಾರೆ. ನಾನು ಹೊರಗಿನವರೇ, ಇನ್ನೊಬ್ಬರು ಕೂಡ ಹೊರಗಿನವರೇ. ಇನ್ನು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಚೋದನಕಾರಿ ಭಾಷಣಗಳು, ದ್ವೇಷ ಭಾಷಣಗಳು, ದ್ವೇಷ ಕಾರುವ ಸಾಮಾಜಿಕ ಜಾಲತಾಣಗಳ ಪೋಸ್ಟ್ಗಳು ಮಿತಿಮೀರಿ ಹೆಚ್ಚುತ್ತಾ ಇದೆ. ಇದರ ಮೇಲೆ ಕಣ್ಣಿಡೋದಕ್ಕೆ ಸ್ವತಃ CM ಸಿದ್ದರಾಮಯ್ಯ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರಚೋದನಕಾರಿ ಭಾಷಣ ಮಾಡುವವರ ಮೇಲೆ ಕೇವಲ FIRಗಳು ದಾಖಲಾಗ್ತಾ ಇದೆಯೋ ಹೊರತು ಅಂತವರ ವಿರುದ್ಧ ಸರಿಯಾದ ಕ್ರಮಗಳು ಆಗ್ತಾ ಇಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬಿಜೆಪಿಯವರೇ ಸುಳ್ಳು ಸುದ್ದಿ ಹರಡಿ ಪ್ರಚೋದನೆ ಮಾಡ್ತಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಪ್ರಿಯಾಂಕ್ ಖರ್ಗೆ ತಿರುಗೇಟು. ದ್ವೇಷ ಭಾಷಣ, ದ್ವೇಷ ಹರಡುವ ಜಾಲತಾಣಗಳ ಪೋಸ್ಟ್ಗಳನ್ನ ಪರಿಶೀಲಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಬಿಜೆಪಿಯವರೇ ಸುಳ್ಳು ಸುದ್ದಿ ಹರಡಿ ಪ್ರಚೋದನೆ ಮಾಡ್ತಿದ್ದಾರೆ ಅಂತಾನೂ ಆರೋಪಿಸಿದ್ದಾರೆ. ಗೃಹ ಸಚಿವರು ಕೂಡ ನನ್ನ ಜೊತೆ ಚರ್ಚೆ ಮಾಡಿ ಮಿಸ್ಇನ್ಫಾರ್ಮೇಷನ್ನು, ಮ್ಯಾಲ್ ಇನ್ಫಾರ್ಮೇಷನ್ನು, ಡಿಸ್ಇನ್ಫಾರ್ಮೇಷನ್ನು, ಫೇಕ್ ನ್ಯೂಸು, ಹೇಟ್ ಸ್ಪೀಚು ಇದ್ರ ಬಗ್ಗೆ ಎಲ್ಲನೂ ಕೂಡ ಒಂದು ಕಾನೂನನ್ನು ತರಲಿಕ್ಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಮಾಡ್ತೀವಿ. BJP ಅವರ ಮತ್ತು ಅವರ ಏನು ಹಲವಾರು ಸಂಘಟನೆಗಳಿದೆಯಲ್ಲ, RSS, VHP, ಆ ಸೇನೆ, ಈ ಸೇನೆ, ಡ್ರಾಮಾ ಸೇನೆ, ಅವೆಲ್ಲ ಇವೆಲ್ಲ ಅವರಿಂದ ಇವತ್ತು ಹಾಳಾಗ್ತಾ ಇರೋದು. ಸದ್ಯ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟವನ್ನ ಮಾಡೋಕೆ ವಿಶೇಷ ಕಾರ್ಯಪಡೆಯನ್ನೇನೋ ರಚಿಸಿದೆ. ಆದ್ರೆ ಸರ್ಕಾರ ಇನ್ನು ಮಂಪರಿನಲ್ಲಿದೆಯಾ ಅಥವಾ ನಿಜಕ್ಕೂ ಕೋಮು ಪ್ರಕ್ಷುಬ್ಧ ವಾತಾವರಣಕ್ಕೆ ಇತಿಶ್ರೀ ಹಾಡೋ ಕೆಲಸವನ್ನ ಮಾಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.